ಕೊಟ್ಟಿದ್ದೀವಲ್ಲ. ಯಾವ ಓಟ್ ಚೋರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅದಕ್ಕೆ ಸಾಕ್ಷಿ ಕೊಟ್ಟಿದ್ದೀವಿ. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. BJP ಮಾಜಿ MLA ಮತ್ತು ಅವ್ರ ಸುಪುತ್ರ ಮೇಲೆ ಕಂಪ್ಲೇಂಟ್ ಆಗಿದೆ, A1 A2 ಅಂತ. ಕೊಡ್ಲಿ ಸಾಕ್ಷಿ. ಇವ್ರ MLA MP ಗಳ ಬಗ್ಗೆ ಮಾತಾಡ್ತಾರೆ. TMC ಯಾರು ಮಾಡಿಸ್ತಾ ಇರೋದು ಈಗ? ಅಸ್ಸಾಂ ಗೌರ್ಮೆಂಟ್ ಮೊದಲನೇ ಹೆಂಗೆ ಬಂತು, ಜಾರ್ಖಂಡ್ ಹೆಂಗೆ ಬಂತು, ನಿಮ್ಮ ಯಾವುದು ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಇಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಇಡೀ ದೇಶಕ್ಕೆ ಕಲಿಸ್ಕೊಟ್ಟವ್ರು ಯಾರು? ಅವರಿಂದ ಪಾಠ ಕಲಿಯೋದು ಇಲ್ಲ ನಮಗೆ BJPಯಿಂದ. ಫಸ್ಟ್ ಆಫ್ ಆಲ್ BJP ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ ವಿಜಯೇಂದ್ರ ಆ್ಯಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ. ವಿಜೇಂದ್ರ ಅವರು ಮತ್ತು ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದರೆ ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹಾರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ BJP ಅವರು ಧನ್ಯವಾದ ತಿಳಿಸ್ಬೇಕು. ಇಂದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ಮದು, 1 ಕ್ಯಾಂಡಿಡೇಟ್ BJP ಆಗ್ತಾ ಇತ್ತು.